ಬ್ರೈಟ್ನೆಸ್ ಕಮ್ಮಿ ಮಾಡ. ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಬ್ಯಾಕ್ ವಿತ್ ಅ ಲಾಗ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ ಟು ಪಾಂಡಿಚೇರಿ. ಕರ್ನಾಟಕ ರೋಡಲ್ಲಿ ಈ ಥರ ಇರೋದೇ ಇಲ್ಲ. ನಾನು ಮತ್ತು ನನ್ನ ಫ್ರೆಂಡ್ಸ್ ಯಾರೂ ಪಾಂಡಿಚೇರಿ ನೋಡಿಲ್ಲ. ಸೊ ವಿ ವೆಂಟ್ ಟು ಪಾಂಡಿಚೇರಿ. ಬೆಂಗಳೂರಿಂದ ಜಸ್ಟ್ 300 ಕಿಲೋಮೀಟರ್ಸ್. ಒಂದು ವೀಕೆಂಡ್ ಎಂಜಾಯ್ ಮಾಡೋಣ ಅಂಥೇಳಿ ವಿದೌಟ್ ಎನಿ ಪ್ಲ್ಯಾನ್ಸ್ ವಿ ಜಸ್ಟ್ ಲೆಫ್ಟ್. ಫ್ರೈಡೇ ನೈಟ್ ಕೆಲಸ ಮುಗಿಸ್ಕೊಂಡು 12 ಗಂಟೆ ಬೆಂಗಳೂರು ಬಿಟ್ವಿ. ಅಲ್ಲಿಂದ ಜಸ್ಟ್ ಒಂದು 6 ಅವರ್ ಡ್ರೈವ್ ಅಷ್ಟೇ. ಬೆಳಗ್ಗೆ 6:37 ಅನ್ನೋಷ್ಟಿಗೆ ನಾವು ಪಾಂಡಿಚೇರಿಲಿದ್ವಿ. ಏನೂ ರೂಮ್ ಬುಕ್ ಮಾಡಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಒಂದು ರೀತಿ ಇದೆ ಬೆಟರ್ ಅನ್ಸುತ್ತೆ. ಬೋಟ್ ಹೌಸ್ ಐತಿ ಇಲ್ಲಿ, ಪ್ಯಾರಡೈಸ್ ಬೋಟ್ ಹೌಸ್ ಇದೆ. ಇಲ್ಲಿ ಬಂದು ಟೈರ್ ಗಿಯರ್ ಸಿಕ್ಕೋಬಾರ್ದಪ್ಪ. ಆಮೇಲೆ ನಾನಿದ್ದೀನಿ ಸುಪ್ಪು. ಇದೇನು ವಾಸನೆ ಬರ್ತಾ ಇಲ್ಲ ಬೀಚ್ದು. ನಡೀರಪ್ಪ. ಮಸಾಲ ಬರ್ತದೆ. ಸಲ್ಮಾನ್ ಖಾನ್ ಒಬ್ಬ ಅಮೀರ್ ಖಾನ್. ಬರೀ ಪಾಂಡಿಚೇರಿ ಅಂತೇಳಿ ಲೊಕೇಶನ್ ಹಾಕಿದ್ದೆ. ಅಲ್ಲಿಂದ ಎಲ್ಲಿ ಹೋಗ್ಬೇಕಂತ ಏನೂ ಗೊತ್ತಿಲ್ಲ. ಬೆಳಗ್ಗೆ ಮ್ಯಾಪ್ ನೋಡಿ ಅದೆಲ್ಲ ಪ್ಯಾರಡೈಸ್ ಬೀಚ್ ಅಂತ ಹೋಗಿ ಬ್ಯಾಕ್ ವಾಟರ್ಸಲ್ಲಿ ಸಿಕ್ಕಾಕೊಂಡ್ವಿ. ಆಮೇಲೆ ಮತ್ತೆ ಏನೋ ಹರಸಾಹಸ ಮಾಡಿ ಎಲ್ಲಿ ಹೋಗೋದಂತೇಳಿ ಗೂಗಲ್ನ ರೆಫರ್ ಮಾಡಿ ರಾಕ್ ಬೀಚ್ ಹತ್ರ ರೂಮ್ಸ್ ಇದೆ ಅಂತ ಗೊತ್ತಾಯಿತು. ಆನ್ ಸ್ಪಾಟ್ ಹಂಗೆ ಬಂದು ಒಂದು 3000 ರುಪೀಸ್ಗೆ 4 ಜನಕ್ಕೆ ಒಂದು ರೂಮ್ ತೊಗೊಂಡ್ವಿ, AC ರೂಮ್. ಇಲ್ಲೇ ರಾಕ್ ಬೀಚ್ ವ್ಯೂ ಕೂಡ ಇತ್ತು ರೂಮಿಂದ. ಹಾಗೆ ಸ್ವಲ್ಪ ವಾಕ್ ಮಾಡಿ ಎಂಜಾಯ್ ಮಾಡಿದ್ವಿ. ಪಾಂಡಿಚೇರಿ ಪುಡುಚೇರಿಲಿ ನೋಡೋ ಅಷ್ಟೇನು ಸ್ಪಾಟ್ಸ್ ಇಲ್ಲ, ಬಟ್ ರಾಕ್ ಬೀಚ್ ಒನ್ ಆಫ್ ದ ಗುಡ್ ಸ್ಪಾಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು. ವಾಕ್ ಕೂಡ ಮಾಡ್ಬೋದು ಕಂಫರ್ಟೇಬಲಾಗಿ. ಕ್ಲೀನಾಗಿದೆ ಇದು. ಅಲ್ಲಿಂದ ಮತ್ತೇನು ಮಾಡೋದಂತ ಹೇಳಿ ಇಲ್ಲಿ ನೆಕ್ಸ್ಟು ರಾಕ್ ಬೀಚ್. ಇಟ್ಸ್ ಅ ಫ್ರೆಂಚ್ ಕಾಲನಿ. ನೋಡಿರ್ತೀವಿ ಸುಮಾರು ಜನ ಇಲ್ಲಿ ಫೋಟೋ ತೆಗೆಸ್ಕೊತಾರೆ. ಲೈಕ್ ಫ್ರೆಂಚ್ ಸ್ಟೈಲ್ ಮನೆ ಇರುತ್ತೆ ಕಲರ್ಫುಲ್ಲಾಗಿ. ಸೊ ಜಸ್ಟ್ ವಾಕ್ ಮಾಡಿದ್ವಿ. ಇಲ್ಲಿಂದ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡು ಚಿಲ್ ಮಾಡಿದ್ವಿ ಅಷ್ಟೇ. ಗಲ್ಲಿಲಿ ಈ ಥರ ಮನೆ ಇರುತ್ತೆ. ಆ ಮನೆ ಮುಂದೆ ಫೋಟೋ ತಗೋಬೇಕು. ಹಾಗೆ ಮತ್ತೆ ಇನ್ನೇನು ಮಾಡೋದು ಹೇಳಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ರೂಮ್ಗೆ ವಾಪಸ್ ಹೋಗಬೇಕಾದ್ರೆ ಇಲ್ಲೊಂದು ಮನೆ ನೋಡ್ತಿದ್ದೆ. ಮನೆ ನೋಡ್ತಿದ್ದಂಗೆ ಏನೋ ನೆನಪಾಯ್ತಿದ್ದೆ, ಯಾವುದೋ ಮೂವಿಲಿ ನೋಡಿದ್ದೀನಲ್ಲ ಅಂಥೇಳಿ. ಯಾವ್ದು ಮನೆ ಅಂದರೆ ತೋರಿಸ್ತೀನಿ ನೋಡಿ. ನಿಮ್ಗೆ ನೆನಪಿದ್ರೆ ಇದು ನಮ್ಮ ಕನ್ನಡ ಮೂವಿ ಮುಗುಳು ನಗೆ ಇಲ್ಲೇ ಶೂಟ್ ಮಾಡಿರೋದು, ಪಾಂಡಿಚೇರಿ ಸೀನ್ಸ್ ಎಲ್ಲ. ಸೊ ಇದೊಂದು ಮನೆ ನೋಡಿ ಖುಷಿ ಆಯಿತು. ಮತ್ತು ಸುಮಾರು ಕೆಫೆ ಆಪ್ಷನ್ಸ್ ಪಾಂಡಿಚೇರಿಲಿ ಇರೋದೇ ಕೆಫೇಸ್ ಇಲ್ಲಿ ಜಾಸ್ತಿ. ಗರುಡ ಇದ್ದಂಗೆ ಅವನಲ್ಲಿ ಅವನೊಳ್ಳೆ ಗರುಡ. ಸೊ ಇಲ್ಲಿಗೆ ಫ್ರೆಂಚ್ ಕಾಲೋನಿ ಮತ್ತು ರಾಕ್ ಬೀಚ್ ಮುಗಿಸಿ ನೆಕ್ಸ್ಟ್ ಇಲ್ಲಿಂದ ನಾವು ಹೋಗ್ತಿದ್ದೀವಿ ಪ್ಯಾರಡೈಸ್ ಬೀಚ್ಗೆ. ಪ್ಯಾರಡೈಸ್ ಬೀಚ್ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಹೇಗಿದೆ ತೋರಿಸ್ತೀನಿ ಬನ್ನಿ. 350 ರುಪೀಸ್ ಪರ್ ಹೆಡ್ ಬೋಟ್ ಟಿಕೆಟ್ ಪ್ರೈಸ್ ಬಂದು. ಸೊ ಬ್ಯಾಕ್ ವಾಟರ್ಸಿಂದ ಬೋಟ್ ಯೂಸ್ ಮಾಡಿನೇ ಹೋಗ್ಬೇಕು ನಾವು ಪ್ಯಾರಡೈಸ್ ಬೀಚ್ಗೆ. ದೇರ್ ಆರ್ ನೋ ಅದರ್ ಆಪ್ಷನ್ಸ್. ಇನ್ನೇನು ಮತ್ತೆ ಬಂದಿದ್ದೀವಿ, ಅದನ್ನು ನೋಡ್ಬಿಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಹಂಗೆ.
ಬೋಟಲ್ಲಿ ಹೋಗ್ಬೇಕಾದ್ರೆ ಈ ಥರ ಒಳ್ಳೆ ವ್ಯೂ ಸಿಗುತ್ತೆ ಬ್ಯಾಕ್ ವಾಟರ್ಸಿಂದ. ಇಟ್ ವಿಲ್ ಜಸ್ಟ್ ಟೇಕ್ ಒಂದು 15 ನಿಮಿಷ ಬೋಟ್ ಯೂಸ್ ಮಾಡಿ ಹೋದರೆ ವಿ ವಿಲ್ ರೀಚ್ ಪ್ಯಾರಡೈಸ್ ಬೀಚ್. Follow me for Paradise Beach. ವೆಲ್ಕಮ್ ಟು ಪ್ಯಾರಡೈಸ್ ಬೀಚ್. ಬ್ಯೂಟಿಫುಲ್ ಬೀಚ್. ಈ ಬೀಚ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡೋಕೆ ಲಿಟ್ರಲಿ ಕ್ಲೀನ್ ಇತ್ತು ಮತ್ತು ಕ್ರೌಡ್ ಇರಲ್ಲ ಜಾಸ್ತಿ. ಸೊ ನೀವು ಹೋದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಬೀಚ್ ಹತ್ರ ಹೋಗಿ ಆಡೋದಷ್ಟೇ ಅಲ್ಲ, ಅಲ್ಲಿ ಕೂತ್ಕೊಳಕ್ಕೂ ಸ್ಪಾಟ್ಸ್ ಎಲ್ಲ ಚೆನ್ನಾಗಿದೆ, ಶೇಡ್ಸ್ ಗೀಡ್ಸ್ ಚೆನ್ನಾಗಿದೆ. ಆಮೇಲೆ ತಿನ್ನೋದಕ್ಕೂ 1-2-3 ಹೋಟೆಲ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಫುಲ್ ಸನ್ನಿ ಇದ್ದಿದ್ದರಿಂದ ಮಸ್ತ್ ವಾಕ್ ಎಲ್ಲ ಮಾಡಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಆ್ಯಂಡ್ ಇಟ್ ವಾಸ್ ವರ್ಕ್ ಅಂತಲೇ ಹೇಳ್ಬೋದು. ಬೀಚ್ ಹತ್ರ ಹೋಗ್ತಿದ್ದಂಗೆ ಬಾಯ್ಸ್ ಎಲ್ಲ ಮನು ಫೀಲಲ್ಲಿ ಹೋಗ್ಬಿಟ್ರೆ ಹಂಗೆ ಸಪ್ತ ಸಾಗರದಾಚೆ ಎಲ್ಲೋ ಅಂದ್ಕೊಂಡು ಇನ್ನೇನು ಮಾಡೋದು, 5 ದಿನ ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟು ಕೆರ ಹಿಡಿದಿರುತ್ತೆ. ಎಲ್ಲೋ ಒಂದು ಕಡೆ ಹೋದರೆ ಏನೋ ಮನಸ್ಸಿಗೆ ನೆಮ್ಮದಿ. ಸೊ ಇವರೆಲ್ಲ ಬಂದು ನಮ್ಮ MBA ಫ್ರೆಂಡ್ಸ್ ಪ್ರಜ್ವಲ್, ಆದರ್ಶ್, ವಿನಯ್ ಆ್ಯಂಡ್ ಮೈ ಸೆಲ್ಫ್ ಒಂದು ಪೋಸ್ ಕೊಟ್ಬಿಟ್ಟು ಮತ್ತೊಂಚೂರು ಎಂಜಾಯ್ ಮಾಡಿ ಈ ಥರ ಇದನ್ನು ನೋಡಿದ್ರೆ ಮೋಸ್ಟ್ ಪ್ರಾಬ್ಲಿ ಮಾಸ್ಟರ್ ಪೀಸ್ ಮೂವಿಲಿ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿರೋದು ಇಲ್ಲೇ ಇರ್ಬೋದೇನೋ ಅಂತ ಅನ್ನಿಸ್ತು ನನಗೆ. ಇದು ಬಿಟ್ಟರೆ ಇಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟಿಂದ ಹೋಗಿ ಕೂತ್ಕೊಂಡು ಮಸ್ತ್ ಮಜಾ ಮಾಡ್ಬೋದು. ಇಲ್ಲಿಗೆ ಪ್ಯಾರಡೈಸ್ ಬೀಚ್ಗೆ ಕೈ ಮುಗಿದು ವಾಪಸ್ ರೂಮ್ ಕಡೆ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದು ಮಸಾಲ ಚಾಯ್ ಬೇಕು. ಹೋಗ್ಬಾ ಬಾಯ್. ಯಾಕೆ ಫ್ರೆಂಡ್ ಆದರ್ಶಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಮಸ್ತ್ A2Bಗೆ ಹೋಗಿ ಒಳ್ಳೆ ಟಿಫನ್ ಮಾಡಿ ಇಲ್ಲಿ ನಾವು ಸ್ಟೇ ಮಾಡಿದ್ದು ಅಜಂತಾ ಬೀಚ್ ಗೆಸ್ಟ್ ಹೌಸ್ ಅಂತೇಳಿ. ರಾಕ್ ಬೀಚಿಂದ ಜಸ್ಟ್ 20 ಮೀಟರ್ಸ್ ಅಷ್ಟೇ. ಮತ್ತೆ ಬಂದು ಇವತ್ತು ನಿನ್ನೆಗಿಂತ ಒಳ್ಳೆ ಬಿಸಿಲಿದ್ದ ರೀಸನ್ಗೆ ಒಂಚೂರು ಕೂತ್ಕೊಂಡ್ವಿ ಅಲ್ಲೇ, ವ್ಯೂನ ಎಂಜಾಯ್ ಮಾಡಿ ಇನ್ನೇನು ತಿರ್ಗಾ ಮತ್ತೆ ಬೆಂಗಳೂರು ಹೋಗೋಕೆ ರೆಡಿ ಆಗ್ತದೆ ಅಲ್ಲಿಂದ. ಮತ್ತು ಹಾಗೆ ಅದರ್ ಸೈಡ್ ಆಫ್ ರಾಕ್ ಬೀಚ್ ಒಂಚೂರು ವಾಕ್ ಮಾಡಿದ್ವಿ. ಅಗೇನ್ ಸುಮಾರಷ್ಟು ಕೆಫೇಸು, ಐಸ್ ಕ್ರೀಮ್ ಪಾರ್ಲರ್ ಸಿಗ್ತಾ ಹೋಗುತ್ತೆ. ಐ ಡೋಂಟ್ ನೋ ವಿಚ್ ಈಸ್ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಮೊದಲೇ ಎಕ್ಸ್ಪ್ಲೋರ್ ಮಾಡಬೇಕು. ಮೋಸ್ಟ್ಲಿ ಯಾವುದೋ ಎಕ್ಸಿಬಿಷನ್ ನಡೆದಿತ್ತು ಅನಿಸುತ್ತೆ. ಈ ಥರ ಆರ್ಟಿಸ್ಟ್ ಮತ್ತು ಫ್ರೀಡಮ್ ಫೈಟರ್ಸ್ಗೆಲ್ಲ ಆರ್ಟ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ರು. ಇದು ಓಲ್ಡ್ ಲೈಟ್ ಹೌಸು ಪಾಂಡಿಚೇರಿದು, ಐ ಮೀನ್ ರಾಕ್ ಬೀಚ್ ಹತ್ರ ಇರೋದು. ಆಮೇಲೆ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ, ಆ್ಯಂಡ್ ಗಾಂಧಿ ಸ್ಟ್ಯಾಚು ಮತ್ತು ಇದಾಗಿತ್ತು ನಮ್ಮ ಪಾಂಡಿಚೇರಿದ ಒಂದು ಶಾರ್ಟ್ ಲಾಗ್. ಸುಮಾರು ಟೈಮ್ ಏನು ಸ್ಪೆಂಡ್ ಮಾಡಿಲ್ಲ, ವಿ ಜಸ್ಟ್ ಸ್ಟೇಡ್ 1 ನೈಟ್. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.